ಆರ್ಎಸ್ಎಸ್ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಿದ್ದಾರೆ ಅಂತ ಆರೋಪಿಸಿ ಪ್ರಿಯಾಂಕಾ ಖರ್ಗೆ ಸೇರಿದ ಹಾಗೆ ಕೆಲವರ ವಿರುದ್ಧವಾಗಿ ಈಗ ಸಮನ್ಸ್ ಜಾರಿಯಾಗಿದೆ. ಯಾಕಂದ್ರೆ ಒಂದು ಖಾಸಗಿ ದೂರು ದಾಖಲಾಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೆ ಮೊಹಮ್ಮದ್ ನಲಪಾಡ್ಗೆ ಈಗ ಸಮನ್ಸ್ ಅನ್ನ ಕೊಟ್ಟಿದೆ 42ನೇ ACJM ಕೋರ್ಟ್. ಕೋರ್ಟ್ ಮೆಟ್ಟಲೇರಿದ್ದಂಥವರು ತೇಜಸ್ ಅಂತ ಹೇಳಿ ಒಂದು ಖಾಸಗಿ ದೂರನ್ನ ದಾಖಲು ಮಾಡಿದ್ರು. ಕ್ರಿಮಿನಲ್ ಮಾನನಷ್ಟ ಕೇಸ್ ವಿಚಾರಣೆಗೆ ಕೋರ್ಟ್ ಅಂಗೀಕರಿಸಿದೆ ಕೂಡ. ಡೆಫಾಮೇಷನ್ ಕೇಸ್ ಅನ್ನ ಹಾಕಲಾಗಿದೆ. ವಿಚಾರ ಏನು ಅಂತ ಅಂದ್ರೆ 2025ರ ಅಕ್ಟೋಬರ್ 14ರಂದು RSS ಸದಸ್ಯರ ವಿರುದ್ಧವಾಗಿ ಪ್ರಿಯಾಂಕಾ ಖರ್ಗೆ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ರು. ಅದರಲ್ಲಿ RSSಗೆ ಸಂಬಂಧಪಟ್ಟಂತವರ ವಿರುದ್ಧವಾಗಿ ಅವರು ಅವಹೇಳನ ಮಾಡಿದ್ದಾರೆ. RSSನ ಗೌರವಕ್ಕೆ ಚ್ಯುತಿ ತರುವಂತ ರೀತಿಯಾದಂತ ಟ್ವೀಟ್ ಇದೆ ಅಂತ ಹೇಳ್ಕೊಂಡು ಆರೋಪ. ನಲಪಾಡ್ ಅವ್ರದ್ದು ಏನ್ ಸಮಸ್ಯೆ? ಮೊಹಮ್ಮದ್ ನಲಪಾಡ್ ಅವರು ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಕೆಲ ಹೇಳಿಕೆಗಳನ್ನ ಕೊಟ್ಟಿದ್ದಾರಂತೆ RSSನ ವಿರುದ್ಧವಾಗಿ. ಅಲ್ಲೂ ಕೂಡ ಬಹಳ ಅವಹೇಳನಕಾರಿಯಾದಂಥ ಹೇಳಿಕೆ ಅಂತ ಆರೋಪಿಸಲಾಗ್ತಾ ಇದೆ. ಹೀಗೆ ಇವರಿಬ್ಬರ ವರ್ತನೆಯಿಂದಾಗಿ ಸಂಘದ ಘನತೆಗೆ ಧಕ್ಕೆ ಬಂದಿದೆ ಅಂತ ಬೆಂಗಳೂರಿನ ಸಿದ್ದಾಪುರದ ತೇಜಸ್ ಅನ್ನೋರು ಒಂದು ಖಾಸಗಿ ದೂರನ್ನು ದಾಖಲಿಸಿದ್ದರು. ಇದಕ್ಕೆ ಸಂಬಂಧಪಟ್ಟಾಗಿ ನಮ್ಮ ಪ್ರತಿನಿಧಿ ರಮೇಶ್ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಮೇಶ್, ಈ ಕೇಸ್ನ ಹಿನ್ನೆಲೆ ಏನು ಅಥವಾ ಈ ಪ್ರಕರಣದ ಹಿನ್ನೆಲೆ ಏನು? ಇದು ಮುಂದೆ ಏನಾದ್ರೂ ಬಹಳ ಸಮಸ್ಯೆ ತಂದೊಡ್ಡುತ್ತಾ? ಡೆಫಾಮೇಷನ್ ಕೇಸ್ ರೀತಿಯಾಗಿ ಕಂಡು ಬರ್ತಾ ಇದೆಯಲ್ಲ ರಮೇಶ್? ಮಾಲ್ತೇಶ್, ಒಂದು ಕ್ರಿಮಿನಲ್ ಡಿಫಾಮೇಷನ್ ಕೇಸ್ ಅನ್ನ ತೇಜಸ್ ಅನ್ನುವಂತ RSS ಕಾರ್ಯಕರ್ತರು ಹಾಕಿದ್ದಾರೆ. ಅವರ ವಾದ ಏನಂತಂದ್ರೆ, ಈಗ ಹಿಂದೆ ಅಂದ್ರೆ 2025ರಲ್ಲಿ ಒಂದು ಟ್ವೀಟ್ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಅದರಲ್ಲಿ RSSಗೆ ಶಾಖೆಗಳಿಗೆ ಹೋಗುವಂತವ್ರಿಗೆ ಅವಹೇಳನಕಾರಿಯಾಗಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಅಂತವ್ರ ವಿರುದ್ಧ ಅಂದ್ರೆ ಶಾಖೆಗೆ ಹೋಗೋರೆಲ್ಲರೂ ಕೂಡ ಒಂದು ಅಗೌರವ ಬರುವಂತ ಒಂದು ಹೇಳಿಕೆ ಅದಾಗಿದೆ. ಇದರಿಂದ ಮಾನ ನಷ್ಟ ಆಗಿದೆ. ಜೊತೆಗೆ ಬೇರೆ ಸಂಬಂಧಿಕರು ಸ್ನೇಹಿತರೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ RSSಗೆ ಹೋಗ್ತಾ ಇರೋದ್ರಿಂದ ಅವರ ಹೇಳಿಕೆಯಿಂದಾಗಿ ಅವಮಾನ ಆಗಿದೆ. ಜೊತೆಗೆ ನಲ್ಪಾಡ್ ಅವರು ಕೂಡ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ RSS ಚಡ್ಡಿಯ ಬಗ್ಗೆ. ಹೀಗಾಗಿ ಇದ್ರ ಬಗ್ಗೆ ಕ್ರಮ ಆಗಬೇಕು ಅಂತ ಹೇಳಿ ಒಂದು ಮನವಿಯನ್ನ ಮಾಡಿದ್ರು. ಕೋರ್ಟ್ ಈಗ ಕೇಸನ್ನ ಕಾಗ್ನಿಸೆನ್ಸ್ ತಗೊಂಡು ಈಗ ಇಬ್ಬರಿಗೂ ಕೂಡ ಸಮನ್ಸ್ ಅನ್ನ ಜಾರಿ ಮಾಡಿದೆ. ಇದು 2 ವರ್ಷ ಶಿಕ್ಷೆ ಇರುವಂತ ಅಪರಾಧ. ಹೀಗಾಗಿ ಕೋರ್ಟ್ ನಲ್ಲಿ ಇದು ಸಾಬೀತಾದ್ರೆ, ಅವ್ರ ಹೇಳಿಕೆ ಸಾಬೀತಾದ್ರೆ ಮತ್ತೆ ಇದು ಅವಹೇಳನಕಾರಿ ಮತ್ತೆ ಅಪಮಾನಕಾರಿ ಅನ್ನೋದು ಸಾಬೀತಾದ್ರೆ ಆಗ ಇವರಿಬ್ಬರಿಗೂ ಕೂಡ 2 ವರ್ಷದವರೆಗೆ ಶಿಕ್ಷೆ ಆಗುವಂತ ಒಂದು ಅವಕಾಶ ಇರುತ್ತೆ. ಹೀಗಾಗಿ ಕೋರ್ಟ್ ಇವರು ಹೇಗೆ ತಮ್ಮ ಹೇಳಿಕೆಗಳನ್ನ ಸಮರ್ಥಿಸ್ಕೊಳ್ತಾರೆ? ಯಾಕಂದ್ರೆ ಹೇಳಿಕೆ ಸುಳ್ಳಾಗಿರಬಾರ್ದು ಮತ್ತೆ ಮಾನಹಾನಿಕರ ಆಗಿರಬಾರ್ದು. ಇದು ಹೇಗೆ ಸುಳ್ಳಲ್ಲ ಸತ್ಯವಾದಂತ ಹೇಳಿಕೆ ಮತ್ತೆ ಹೇಗಿದು ಮಾನಹಾನಿಕರ ಅಲ್ಲ ಅನ್ನೋದನ್ನ ಇವರು ಕೋರ್ಟ್ ನಲ್ಲಿ ಸಾಬೀತು ಮಾಡ್ಬೇಕಾಗತ್ತೆ. ಸಾಬೀತಾಗದೇ ಇದ್ರೆ ಅಂದ್ರೆ ಇವರು ಆರೋಪ ಏನಿದೆ ಅದು ಸಾಬೀತಾದ್ರೆ ಆಗ 2 ವರ್ಷಗಳವರೆಗೆ ಇವರು ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ರಮೇಶ್.